ಆ ಊರಲ್ಲಿ ಕಳೆದ ವರ್ಷದ ಬರ ಈಗಲೂ ಕಾಡ್ತಾ ಇದೆ. ಪರಿಣಾಮ ದುನಿಯಾನೇ ಫುಲ್ ದುಬಾರಿ ಆಗ್ಬಿಟ್ಟಿದೆ. ತರಕಾರಿ, ಸೊಪ್ಪು, ಹಣ್ಣುಗಳ ಬೆಲೆ ಗಗನಕ್ಕೇರಿದೆ. ಈ ಕುರಿತ ವರದಿ ಇಲ್ಲಿದೆ. ಇದು ಬಾಗಲಕೋಟೆ ನಗರದ ಮಾರುಕಟ್ಟೆ. ಜನರು ತರಕಾರಿ ಖರೀದಿಗೆ ಅಂತ ಬಂದಿದ್ರು. ತಾಜಾ ತರಕಾರಿಗಳನ್ನ ನೋಡಿ ಜನರು ಹೆಚ್ಚೆಚ್ಚು ಖರೀದಿ ಮಾಡಬೇಕು ಅಂತ ಮುಂದಾಗಿದ್ರು. ಆದ್ರೆ ತರಕಾರಿ ಬೆಲೆ ಕೇಳಿದ ಜನರು ಒಂದು ಕ್ಷಣ ಶಾಕ್ ಆದ್ರು. ದುನಿಯಾ ತುಂಬಾ ದುಬಾರಿ ಗುರು. ಬೆಲೆ ಗಗನಕ್ಕೇರಿದ್ರೆ ಬದುಕೋದು ಹೇಗೆ ಗುರು? ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಕೆಂಪು ಸುಂದರಿ ಟೊಮ್ಯಾಟೊ ದರ 100ಕ್ಕೆ ಏರಿಕೆ ಆಗಿದೆ. ಕೇವಲ 10 ರೂಪಾಯಿಗೆ ಸಿಗುತ್ತಿದ್ದ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಈಗ 50ರಿಂದ 60 ರೂಪಾಯಿಗೆ ಏರಿಕೆ ಆಗಿದೆ. ಬದನೆಕಾಯಿ, ಜವಳಿಕಾಯಿ, ಸೌತೆಕಾಯಿ, ಹಸಿ ಮೆಣಸಿನಕಾಯಿ ಎಲ್ಲವೂ ಕೆಜಿಗೆ 80ರಿಂದ 90 ರೂಪಾಯಿಗೆ ತಲುಪಿದೆ. ಪರಿಣಾಮ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುತ್ತಿದೆ. ತರಕಾರಿ ಬೆಲೆ ಇಷ್ಟೊಂದು ದುಬಾರಿ ಆದ್ರೆ ಜೀವನ ನಡೆಸೋದು ಹೇಗೆ ಅಂತ ಜನರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ತರಕಾರಿ ಈಗ 120 ರೂಪಾಯಿ ಕೆಜಿ ಏನು ತಗೊಂಡ್ರಿ. ಆಮೇಲೆ ಹಣ್ಣು ತುಟ್ಟಾಗ್ಯಾವ. 1 ಕೆಜಿ ಆಪಲ್ ತಗೊಂಡು ತಿಂದ್ರೆ 500 ರೂಪಾಯಿಗೆ ಆಪಲ್ ಬರಂಗಿಲ್ಲ. ಕಿವಿ ಫ್ರೂಟ್ ತಿನ್ನತ್ತಾರೆ, ಅದನ್ನು ತಿನ್ನಿ ಇದನ್ನು ತಿನ್ನಿ ಎಲ್ಲ ಡಾಕ್ಟರ್ ಕಡೆ ಹೋದ್ರೆ ಇದೆಲ್ಲ ಸಜೆಷನ್ ಹೇಳ್ತಾರ್ರಿ. ನಾವು ಇಲ್ದಾರ ಏನು ತಿನ್ನೋದ್ರಿ? ಅದು ದುಡ್ದೆಲ್ಲ ಇದಕ್ಕೆ ಆಗಕತ್ತೈತಿ. ಎಲ್ಲ ಈ ದಲ್ಲಾಳಿಗಳು ಇರ್ತಾರಲ್ರಿ, ಎಲ್ಲ ಅವ್ರಿಗೆ ಹೋಗ್ತೈತಿ. ಡೈರೆಕ್ಟಾಗಿ ಬಂದು ಅವ್ರು ಅಲ್ಲೇ ಖರೀದಿ ಮಾಡ್ತಾರೆ, ಸವಾಲು ಹಚ್ಚಿಸ್ತಾರೆ. ಹಿಂಗೆಲ್ಲ ಮಾಡಿದ್ರೆ ರೈತರಿಗೆ ಅನುಕೂಲ ಆಕೈತಿ. ರೈತರು ಬಂದು ಇವ್ರಿಗೆ ಡೈರೆಕ್ಟಾಗಿ ಕೊಡೋಣ, ಅವ್ರು ಹೇಳಷ್ಟೇ ರೇಟಿಗೆ ಕೊಟ್ಟು ಹೋಗ್ಬಿಡ್ತಾರ್ರಿ. ರೈತರೆಲ್ಲ ಅವ್ರಿಗೆ ನುಕ್ಸಾನ ಐತ್ರಿ ರೈತರಿಗೆ. ಬಹುತೇಕ ಎಲ್ಲಾ ತರಕಾರಿಗಳ ಬೆಲೆ 80ರಿಂದ 90ರ ಗಡಿಯಲ್ಲಿದೆ. ಸೇಬು ಸೇರಿದಂತೆ ಇತರೆ ಹಣ್ಣುಗಳ ರೇಟ್ ಕೂಡ ಕೆಜಿಗೆ 200 ರೂಪಾಯಿಂದ 300 ರೂಪಾಯಿ ಆಗಿದೆ. ಗ್ರಾಹಕರು 500 ರೂಪಾಯಿಂದ 600 ರೂಪಾಯಿ ಖರ್ಚು ಮಾಡಿದ್ರು ಒಂದೇ ಒಂದು ಕೈ ಚೀಲ ಕೂಡ ತುಂಬದಂತಾಗಿದೆ. ಅಂದಹಾಗೆ ತರಕಾರಿ ಬೆಲೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಹೀಗೆ ದುಬಾರಿ ಆಗೋಕೆ ಕಾರಣನೂ ಇದೆ. ಕಳೆದ ಬಾರಿಯ ಬರ ಹಾಗೂ ಹೊರಗಡೆಯಿಂದ ದಾಸ್ತಾನು ಬರದೇ ಇರೋದ್ರಿಂದ ಹೀಗಾಗಿದೆ. ಪರಿಣಾಮ ತರಕಾರಿ ವ್ಯಾಪಾರಿಗಳಿಗೂ ಹೆಚ್ಚು ಲಾಭ ಸಿಗ್ತಾ ಇಲ್ಲ. ಆಲೂಗಡ್ಡೆ ರೇಟು ಯಾಕಂದ್ರೆ ಮಾರ್ಕೆಟಿಗೆ ಮಾಡ್ಬೋದು ಕಡಿಮೆ ಆಗೈತಿ. 30 ರೂಪಾಯಿ ಮಾಡು 40 ರೂಪಾಯಿ ಮಾರಾಕೈತ್ರಿ. ಉಳ್ಳಾಗಡ್ಡಿ 40 ಮಾಡೋದು 50 ಮಾರಾಕೈತ್ರಿ. ಹಚ್ಚಕಾಯಿ 1 ಕಿಲೋ 30 ರೂಪಾಯಿ ಮಾಡ್ತದ್ರಿ. ಮಾಡು ಇನ್ನು ಒಂದು ತಿಂಗಳು 20 ಆಗತ್ತದ್ರಿ. ದುಡ್ಡು ಆಗತ್ತದ್ರಿ. ಮಾಡು ಬಜೆಟ್ ಐತಿ ಮಾಡಿ ಗಿರಾಕಿ ಕಡಿಮೆ ಆಗೈತಿ. ಕಿಲೋ ತಗೊಂಡ್ರೆ ಅರ್ಧ ಕಿಲೋ ತಗೊಂಡ್ರೆ ಅರ್ಧ ಕಿಲೋ ತಗೊಂಡು 5 ಕಿಲೋ ತಗೊಂತಾರೆ. ಒಟ್ಟಾರೆ ಬರದಿಂದ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಬೆಳೆದಿಲ್ಲ, ದಾಸ್ತಾನು ಕೂಡ ಬಂದಿಲ್ಲ. ಪರಿಣಾಮ ಈಗ ಗ್ರಾಹಕರ ಜೇಬಿಗೆ ಬರದ ಬರೆ ಬಿದ್ದಿದೆ. ಮಾಂತೇಶ್ ಜೊತೆ ಸಿದ್ದು ದುತ್ತರಗಾವಿ, ಬಾಗಲಕೋಟೆ, ರಿಪಬ್ಲಿಕ್ ಕನ್ನಡ.